ನಿಮ್ಮ ಡಾಕ್ಟರ್ ಟಿವಿ9 ನೇರ ಪ್ರಸಾರಕ್ಕೆ ಸ್ವಾಗತ. ನಾನು ವಿಜಯ್ ವೀರಪ್ಪ. ಒತ್ತಡದ ಜೀವನ ಶೈಲಿಯಲ್ಲಿ ಬದಲಾವಣೆ, ಒಬ್ಬೊಬ್ಬರಿಗೆ ಒಂದೊಂದು ರೀತಿಯ ಆರೋಗ್ಯ ಸಮಸ್ಯೆ, ಯಾವ ಸಮಸ್ಯೆಗೆ ಯಾವ ರೀತಿ ಚಿಕಿತ್ಸೆ ಅನ್ನೋದೇ ದೊಡ್ಡ ಪ್ರಶ್ನೆ. ಈ ಎಲ್ಲ ಪ್ರಶ್ನೆಗಳಿಗೂ ಒಂದೇ ವೇದಿಕೆಯಲ್ಲಿ ಉತ್ತರ, ನಿಮ್ಮ ಡಾಕ್ಟರ್. ಇವತ್ತಿನ ನಿಮ್ಮ ಡಾಕ್ಟರ್ ಎಪಿಸೋಡ್ನಲ್ಲಿ ಪುರುಷರ ಆರೋಗ್ಯ ಸಮಸ್ಯೆಗಳಿಗೆ ಸಂಬಂಧಪಟ್ಟ ಹಾಗೆ ಮಾತಾಡ್ತಾ ಇದ್ದೀವಿ. ಪುರುಷರಲ್ಲಿ ಸಂತಾನತ್ವದ ಸಮಸ್ಯೆ ಸೇರಿದ ಹಾಗೆ ಇತ್ತೀಚಿನ ದಿನಗಳಲ್ಲಿ ಯಾವ ರೀತಿಯ ಪ್ರಮುಖ ಆರೋಗ್ಯ ಸಮಸ್ಯೆಗಳು ಕಾಡುತ್ತೆ ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತಿನ ಎಪಿಸೋಡ್ನಲ್ಲಿ ಮಾತಾಡ್ತಾ ಹೋಗೋಣ. ಆ ಬಗ್ಗೆ ತಿಳಿಸ್ಕೊಡೋದಕ್ಕೆ ಗೆಸ್ಟ್ ನನ್ನ ಜೊತೆ ಇದ್ದಾರೆ. ಮೊದಲು ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ಕೊಳ್ತೀನಿ. ಡಾಕ್ಟರ್ ಮೋಹನ್ ಕೇಶವಮೂರ್ತಿ ಅವರು. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಪ್ರಿನ್ಸಿಪಲ್ ಸೆಕ್ರೆಟರಿ, ರೀನಲ್ ಸೈನ್ಸ್, ಫೋರ್ಟಿಸ್ ಹಾಸ್ಪಿಟಲ್, ಬ್ಯಾಂಗ್ಳೂರು. ಸರ್, ನಾನು ಈಗಾಗಲೇ ಹೇಳಿದಾಗೆ ಪುರುಷರ ಆರೋಗ್ಯ ಸಮಸ್ಯೆ ಬಗ್ಗೆ ಇವತ್ತು ಪ್ರಮುಖವಾಗಿ ನಾವು ಮಾತಾಡ್ತಾ ಇದ್ದೀವಿ. ಅದರಲ್ಲೂ ಪುರುಷರಲ್ಲಿ ಸಂತಾನತ್ವ ಸಮಸ್ಯೆಗಳು ಯಾವ ರೀತಿ ಹೆಚ್ಚಾಗ್ತಾ ಇದೆ, ಅದಕ್ಕೆ ಕಾರಣಗಳು ಏನು ಅನ್ನುವಂಥ ವಿಚಾರ, ಆ ಬಗ್ಗೆ ತಿಳಿಸ್ಕೊಡಿ. ಅದಕ್ಕೂ ಮುಂಚೆ ಇತ್ತೀಚೆಗೆ ನಾವು ನೋಡೋ ಹಾಗೆ ಸಾಮಾನ್ಯವಾಗಿ ಪುರುಷರಲ್ಲಿ ಕಾಣುವಂಥ ಆರೋಗ್ಯ ಸಮಸ್ಯೆಗಳೇನು, ಮೊದಲಿಗೆ ಅಲ್ಲಿಂದ ಆರಂಭಿಸೋಣ. ಪುರುಷರಿಗೆ ಸ್ಪೆಸಿಫಿಕ್ ಆಗಿ ವೈಯಕ್ತಿಕವಾಗಿ ಕಾಣಿಸ್ಕೊಳ್ಳೋ ತೊಂದರೆಗಳೇನು ಅಂದರೆ ನಿಮಿರದಲ್ಲಿ ಕಮ್ಮಿ, ಅಥವಾ ಇಚ್ಛೆ ಪಾರ್ಟ್ನರ್ ಜೊತೆ ಪರ್ಫಾರ್ಮ್ ಮಾಡೋದಕ್ಕೆ ಇಚ್ಛೆ ಕಮ್ಮಿ, ಇವೆರಡೂ ಸರಿಯಾಗಿದ್ದರೆ ಮಕ್ಕಳಾಗದೇ ಇರೋದು. ಅಂದರೆ ಹೆಂಡತಿ ಎಲ್ಲ ರೀತಿಯೂ ಚೆನ್ನಾಗಿರ್ತಾಳೆ, ಅದರ ಗಂಡನ ಮೇಲ್ ಫ್ಯಾಕ್ಟರಿಂದ ಮಗು ಆಗದೇ ಇರೋದು. ಇದು ಬಿಟ್ಟು ಹಲವಾರು ಲೈಂಗಿಕ ಸಮಸ್ಯೆಗಳು ಇತ್ತೀಚೆಗೆ ನಮ್ಮ ಪರಿಸರದಲ್ಲಿ ಗಂಡಸರಲ್ಲಿ ಕಾಣಿಸ್ಕೊಳ್ಳೋ ಹೆಲ್ತ್ ಪ್ರಾಬ್ಲಮ್ಸ್. ಓಕೆ, ಈ ಥರ ಸಮಸ್ಯೆಗಳು ಈಗ ಪುರುಷರಲ್ಲಿ ಕಾಣಿಸ್ಕೊಂಡಾಗ ಒಂದು ತುಂಬ ಮುಜುಗರ ಪಡ್ತಾರಾ ಅಥವಾ ಅದನ್ನು ನಿರ್ಲಕ್ಷಿಸ್ತಾರ? ಇದು ಮೊದಲನೇ ದೊಡ್ಡ ಸಮಸ್ಯೆ ಸರ್ ಪುರುಷರಲ್ಲಿ ಈ ರೀತಿ ಸಮಸ್ಯೆಗಳು ಬಂದಾಗ. ಸೊ ಅದ್ರ ಬಗ್ಗೆ ಏನು? ಇದೇ ದೊಡ್ಡ ಸಮಸ್ಯೆ. ಯಾಕೆ ಅಂದರೆ ನಮ್ಮ ಜನಾಂಗದಲ್ಲಿ, ನಮ್ಮ ಕಮ್ಯುನಿಟಿನಲ್ಲಿ ಯಾವುದೇ ಒಂದು ಬೆಲ್ಟಿನ ಕೆಳಗಡೆ ಇರೋ ತೊಂದರೆಗಳಿಗೆ ವಿಮರ್ಶೆ ಮಾಡೋಕ್ಕೆ ಅವಕಾಶ ಇಲ್ಲ ಆ್ಯಸ್ ಎ ಕಮ್ಯುನಿಟಿ. ಸೊ ನೀವು ಯಾರು ದೋಸ್ತಾರೋ ಇಲ್ಲ ಇಂಟರ್ನೆಟ್ಟಲ್ಲಿ ಅರ್ಧ ನಂಬಿಕೆ ಅಥವಾ ಅರ್ಧ ನಾಲೆಡ್ಜ್ ಇರೋರು ಸಜೆಷನ್ಸನ್ನು ತೊಗೊಂಡು ಸರಿಯಾಗಿ ಇಲ್ಲದೆ ಇರೋ ಒಂದು ನಿಯಮಾವಳಿನ ಅಳವಡಿಸ್ಕೊಂಡು ದುಃಖ ಪಡೋದು ಸರ್ವೇ ಸಾಮಾನ್ಯ. ಕಾಳಜಿಗಿಂತ ಜಾಸ್ತಿ ನಾಚಿಕೆ. ಸೊ ನನಗೆ ಈ ಥರ ಯಾಕಾಯಿತು ಅನ್ನೋದರಲ್ಲೇ ಕಾಲ ವಿಳಂಬ ಮಾಡಿ ಯಾವಾಗ ಅತಿರೇಕಕ್ಕೆ ಹೋಗುತ್ತೆ, ಅಂದರೆ ಗಂಡ ಹೆಂಡತಿ ಮಧ್ಯೆ ಸಮಸ್ಯೆ ಆಗುತ್ತೆ, ಇಲ್ಲ ಫ್ಯಾಮಿಲಿ ಒಳಗಡೆ ಒಡಕಾಗುತ್ತೆ, ಬಿರುಕಾಗುತ್ತೆ, ಆವಾಗ ಹೆದರ್ಕೊಂಡು ಬರೋದೇ ಜಾಸ್ತಿ. ಸೊ ಈ ಥರ ಪ್ರೋಗ್ರಾಮ್ನಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಪಾರ್ಟ್ ಏನು ಅಂದರೆ ಇದು ಸರ್ವೇ ಸಾಮಾನ್ಯವಾದ ತೊಂದರೆ, ಎಲ್ಲರಿಗೂ ಅವರ ಆಯುಷ್ಯಲ್ಲಿ ಕಾಣಿಸ್ಕೊಳ್ಳತಕ್ಕದ್ದು. 90% ಮೆಡಿಸನ್ನು ಅಥವಾ ಕೌನ್ಸೆಲಿಂಗ್ ಈ ಎರಡರಲ್ಲೇ ಸರಿಯಾಗುತ್ತೆ. ಶಸ್ತ್ರಚಿಕಿತ್ಸೆ ಅಥವಾ ಅದಕ್ಕೆ ಆ ರೀತಿ ಇಂಟರ್ವೆನ್ಷನ್ ಬೇಕಾಗೋದು 10% ಮಾತ್ರ. ಸೊ 90% ಸರಾಗವಾಗಿ OPD ಕನ್ಸಲ್ಟೇಷನ್ನಿನ ಮೂಲಕವೇ ತೊಂದರೆನ ದೂರ ಮಾಡೋಕ್ಕೆ ದೇವರ ದಯೆಯಿಂದ ಅವಕಾಶ ಇರುತ್ತೆ. ವಾಟ್ ಡು ಯು ಸಜೆಸ್ಟ್ ಸರ್? ಈಗ ಈ ರೀತಿ ಸಮಸ್ಯೆ ಇರೋ ಪುರುಷರು ಕಾರ್ಯಕ್ರಮ ನೋಡ್ತಾ ಇರೋರಿಗೆ ಅಂದ್ಕೊಳ್ತಿರ್ತಾರೆ, ನಮ್ಮ ಕುಟುಂಬದವ್ರ ಬಳಿನೂ ಇದು ಹೇಳ್ಕೊಳ್ಳೋಕ್ಕೆ ನನಗೆ ಮುಜುಗರ, ಫ್ರೆಂಡ್ಸ್ ಹತ್ರನೂ ಹೇಳ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ, ಸೊ ನಾನು ಡಾಕ್ಟರ್ನ ಕನ್ಸಲ್ಟ್ ಮಾಡಬೇಕು, ಮಾಡಲಾ ಬೇಡವಾ ಅನ್ನೋ ಮುಜುಗರ ಗೊಂದಲದಲ್ಲಿ ಇರೋವಂಥವ್ರಿಗೆ ಏನು ಹೇಳೋದಕ್ಕೆ ಬಯಸ್ತೀರಾ? ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಏನು ಅಂದರೆ WHO ಕಡೆಯಿಂದ ಗಂಡಸರ ಹೆಲ್ತಲ್ಲಿ ಹಾಸಿಗೆಯಲ್ಲಿ ತೊಂದರೆ ಇದ್ದಲ್ಲಿ ಅದು ಬರೀ ಹಾಸಿಗೆ ತೊಂದರೆ ಅನ್ನೋದು ಒಂದೇ ಅಲ್ಲ, ಅದು ಹೃದಯದ ತೊಂದರೆ ಬಗ್ಗೆನೂ ಮಾಹಿತಿ ಕೊಡುತ್ತೆ. ಸೊ ದಿ ಎಬಿಲಿಟಿ ಟು ಪರ್ಫಾರ್ಮ್ ಇನ್ ದ ಬೆಡ್ ಈಸ್ ಎ ಡೈರೆಕ್ಟ್ ರೆಪ್ರೆಸೆಂಟೇಷನ್ ಆಫ್ ಹೃದಯದ ತಾಕತ್ತು, ಹೆಲ್ತ್ ಆಫ್ ಯಾವ ರೀತಿ, ಯಾಕೆ ಇದು ಇಂಪಾರ್ಟೆಂಟು. ಹಾರ್ಟ್ ಮತ್ತು ಹೃದಯ ಮತ್ತು ಮೇಲ್ ಆರ್ಗನ್ ಲಿಂಗ ಏನಿದೆ ಇವೆರಡಕ್ಕೂ ರಕ್ತ ಶ್ರವಣ ಏನಿದೆ, ಲಬ್ ಆ್ಯಂಡ್ ಡಬ್ ಎರಡರಲ್ಲೂ ಆಕ್ಸಿಜನೇಟೆಡ್ ಬ್ಲಡ್ ಬರುತ್ತೆ. ಉಳಿದೆಲ್ಲ ಅಂಗಾಂಗಕ್ಕೆ ಲಬ್ಬಲ್ಲಿ ಆಕ್ಸಿಜನೇಟೆಡ್ ಬ್ಲಡ್ ಬರುತ್ತೆ, ಡಬ್ಬಲ್ಲಿ ವಾಪಸ್ ಹೋಗುತ್ತೆ ಹೃದಯದ ಕಡೆಗೆ. ಯಾಕೆ ಎರಡು ಅಂಗಾಂಗ ವಿಶೇಷ ಅಂದರೆ ಈ ಎರಡು ಅಂಗಾಂಗ ಏನು ಕೆಲಸ ಮಾಡ್ತಿದೆ ಅದು ನಿಲ್ಸೋಕ್ಕಾಗಲ್ಲ, ಅದು ಕಂಟಿನ್ಯೂಸ್ ಆಗಿ ಮೊದಲನೇ ಆಯಸ್ಸಿಂದ ಭಗವಂತನ ಆಖರಿ ದಮ್ ತನಕ ನಡೆಸಲೇಬೇಕು. ಪರ್ಫಾರ್ಮೆನ್ಸ್ ಏನು ಮಾಡ್ತಿದ್ದೀರಾ ಅದು ಇಂಟರ್ಮಿಟೆಂಟ್, ಬಿಟ್ಟು ಮಾಡೋಕ್ಕಾಗಲ್ಲ. ಓಕೆ, ಆ ಕಾರಣಕ್ಕೆ ಈ ಎರಡು ಅಂಗಾಂಗಗಳಿಗೆ ದೇವರ ದಯೆಯಿಂದ ಲಬ್ ಆ್ಯಂಡ್ ಡಬ್ಬಲ್ ಎರಡಲ್ಲೂ ಆಕ್ಸಿಜನೇಟೆಡ್ ಬ್ಲಡ್ ಬರುತ್ತೆ. ಚಿಕ್ಕ ರಂಧ್ರದ ರಕ್ತನಾಳದಿಂದ ಆಕ್ಸಿಜನ್ ಈ ಎರಡು ಅಂಗಾಂಗಕ್ಕೆ ಸ್ವತಃ ಹೋಗುತ್ತೆ. ಹಾರ್ಟು ಮೇನ್ ಬಸ್ ಸ್ಟಾಪು, ಲಿಂಗ 5ನೇ ಬಸ್ ಸ್ಟಾಪು, ದೂರ.
ಸೊ ಹಾರ್ಟಿಗೆ ಏನು ತೊಂದರೆ ಆದ್ರೂ ಲಿಂಗಕ್ಕೂ ಅದೇ ರೀತಿ ಗಹನವಾಗಿ ತೊಂದರೆ ಆಗುತ್ತೆ. ಸೊ ಯಾರಿಗೆ ಹಾಸಿಗೆಯಲ್ಲಿ ತೊಂದರೆ ಇದೆಯೋ ಪರ್ಫಾರ್ಮೆನ್ಸ್ಗೆ, ಅವರಿಗೆ 3ರಲ್ಲಿ1 45 ವರ್ಷಕ್ಕಿಂತ ಕಮ್ಮಿ ಇರೋ ವಯಸ್ಸರಿಗೆ 3ರಲ್ಲಿ1 ಗೊತ್ತಾಗದೆ ಡಯಾಗ್ನೋಸ್ ಆಗದೇ ಇರುವಂಥ ಹೃದಯದ ತೊಂದರೆ ಇರುತ್ತೆ, ಸ್ಟೆಂಟಿಂಗ್ ಬೇಕಾಗೋ ಥರ ತೊಂದರೆ ಇರುತ್ತೆ. ಸೊ ನೀವು ಬರೀ ಮುಜುಗರ ಪಟ್ಕೊಂಡು ನನಗೆ ಈ ಥರ ನ್ಯೂನ್ಯತೆ ಇದೆ ನಡ್ಸ್ಕೊಂಡು ಹೋಗ್ಬಿಡ್ತೀನಿ ಅನ್ನೋದಲ್ಲ, ನಿಮ್ಮ ಹೃದಯದಲ್ಲಿ ತೊಂದರೆ ಇರಬಹುದು ಅನ್ನೋ ಒಂದು ಮಾಹಿತಿ ಗಳಿಸೋಕ್ಕಾದ್ರೂ ಯೂರಾಲಜಿಸ್ಟ್ ಅಥವಾ ಆ್ಯಂಡ್ರಾಲಜಿಸ್ಟ್ ಹತ್ರ OPDಲಿ ಹೋಗಿ ಸಲಹೆ ಕೇಳೋದು ಮುಖ್ಯ. ಸೊ ನಿಮ್ಮ ಮೇಲ್ ಫಂಕ್ಷನ್ ಏನಿದೆ, ಇಟ್ ಇಸ್ ಎ ಇಂಡೈರೆಕ್ಟ್ ರೆಪ್ರೆಸೆಂಟೇಷನ್ ಆಫ್ ದ ಹೃದಯದ ಸಹಿ ಸಲಾಮತ್ ಇದೆಯಾ ಅನ್ನೋ ಒಂದು ಮನೋಭಾವದಲ್ಲಿ ನೋಡೋಕೆ ಅವಕಾಶ ಇರುತ್ತೆ. ಸೊ ಈ ವಿಷಯ ಎಷ್ಟೋ ಜನರಿಗೆ ಗೊತ್ತಿರೋಲ್ಲ, ತುಂಬ ಇಂಪಾರ್ಟೆಂಟ್ ವಿಚಾರ ಸರ್ ನೀವೀಗ ತಿಳಿಸ್ಕೊಟ್ಟಿದ್ದು. ಗೌಪ್ಯವಾದ ವಿಚಾರ ನಾನು ಮುಚ್ಚಿಟ್ಕೊಂಡು ಬಿಡ್ತೀನಿ ನನ್ನಲ್ಲೇ ಅಂದರೆ ಅದು ಯಾವ ರೀತಿ ಸಮಸ್ಯೆ ಆಗ್ಬೋದು ಅನ್ನೋದಕ್ಕೆ ಬಹಳ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ರಿ. ಬಟ್ ವೆನ್ ಇಸ್ ದ ರೈಟ್ ಟೈಮ್, ಯಾವ ಸಂದರ್ಭದಲ್ಲಿ ಅಥವಾ ಯಾವ ಸಿಂಪ್ಟಮ್ಸ್ಗಳು ಬಹಳ ಮುಖ್ಯ ಆಗುತ್ತೆ, ಇಲ್ಲ ನಾನಿವಾಗ ಡಾಕ್ಟರ್ನ ಕನ್ಸಲ್ಟ್ ಮಾಡಬೇಕು ಅನ್ನೋ ಹಂತ? ಈಗ 4 ಭಾಗದಲ್ಲಿ ನೋಡಬೇಕಾಗತ್ತೆ. ಸಾಧಾರಣವಾಗಿ ಇಚ್ಛೆ ಇದ್ದು ಇಚ್ಛೆ ಇಲ್ಲದಿದ್ದರೆ ಆವಾಗ ತುರಂತ ಹೋಗಿ ಟೆಸ್ಟ್ ಮಾಡೋ ಅವಶ್ಯಕತೆ ಬೀಳುತ್ತೆ. ಇದನ್ನು 2 ಭಾಗದಲ್ಲಿ ಬಿಡಿಸಿ ಹೇಳಬೇಕಾದ್ರೆ, ಅರ್ಲಿ ಮಾರ್ನಿಂಗ್ ಗಂಡಸರು ವಯಸ್ಸಿಗೆ ಬಂದಾಗ, ಹುಡುಗ ಗಂಡಸಾದ್ಮೇಲೆ ಪ್ರೈವೇಟ್ ಪಾರ್ಟಲ್ಲಿ ಅರ್ಲಿ ಮಾರ್ನಿಂಗ್ ಟೈಟ್ನೆಸ್ ಬರುತ್ತೆ, ಗಟ್ಟಿತನ ಬರುತ್ತೆ. ಇದನ್ನು ನಾವು ನಾಕ್ಚರ್ನಲ್ ಪಿನೈಲ್ ಟುಮೆಸಿನ್ಸ್ ಅಂದರೆ ಗಂಡಸ್ತನ ಅಥವಾ ವಯಸ್ಸಿಗೆ ಬಂದಿದ್ದ ಹುಡುಗನ ರಾತ್ರಿ ಆಗೋ ಒಂದು ಪ್ರಮೇಯ. ಡಯಾಬಿಟಿಸ್ ಶುರುವಾದಾಗ ಇದು ಟ್ರೀಟ್ಮೆಂಟ್ ಅಂದರೆ ಡಯಾಬಿಟಿಸ್ ಇದೆ ಅಂತ ಗೊತ್ತಿಲ್ಲದೆ ಇರೋವಾಗ ಅಥವಾ ಟ್ರೀಟ್ಮೆಂಟ್ ಲಾಯಕ್ಕಾಗಿ ತಗೊಳ್ಳದೇ ಇದ್ದರೆ ಈ ಗಟ್ಟಿತನ ಹೊಟ್ಟೋಗುತ್ತೆ. ಸೊ ರಾತ್ರಿ ಹೊತ್ತು ಗಂಡಸ್ತನದ ವೈಫಲ್ಯತೆ ಈಸ್ ಅನ್ ಅರ್ಲಿ ಫೀಚರ್ ಆಫ್ ಡಯಾಬಿಟಿಸ್. ಸೊ ನಿಮಗೆ ಸಕ್ಕರೆ ಕಾಯಿಲೆ ಇಲ್ಲ ಅಥವಾ ನಿಮಗೆ ಸಕ್ಕರೆ ಕಾಯಿಲೆ ಬಗ್ಗೆ ಮಾಹಿತಿ ಇಲ್ಲ, ಇಲ್ಲ ಸಕ್ಕರೆ ಕಾಯಿಲೆ ಇದೆ ಅಂತ ಗೊತ್ತು, ಕಂಟ್ರೋಲ್ ಸರಿ ಇಲ್ಲ. ಸೊ ಅರ್ಲಿ ಮಾರ್ನಿಂಗ್ ಏನಾದ್ರು ಗಂಡಸ್ತನದಲ್ಲಿ ಕಮ್ಮಿ ಕಾಣಿಸ್ಕೊಂಡ್ರೆ, ಅದರ ಜೊತೆಗೆ ನಿಮಗೆ ಇಚ್ಛೆನೂ ಕಮ್ಮಿ ಆದರೆ, ಮುಂಚೆ ಇಚ್ಛೆ ಸರಿ ಇತ್ತು ಈಗ ಕಮ್ಮಿ ಆದರೆ, ದಟ್ ಈಸ್ ಪಾಯಿಂಟ್ ನಂಬರ್. ಆಗ ತುರಂತ ಹೋಗ್ಬಿಟ್ಟು ಇಮ್ಮಿಡಿಯೇಟಾಗಿ ಹೋಗಿ ಒಪಿನಿಯನ್. 2ನೇದು, ನೀವು ಅಥವಾ ನಿಮ್ಮ ಮಿಸ್ಸಸ್ ಅಥವಾ ನಿಮ್ಮ ಪಾರ್ಟ್ನರ್ ಜೊತೆ ಏನು ಮಾಡ್ತಿದ್ರು, ಇಬ್ಬರಿಗೊಬ್ಬರಿಗೆ ಸಂತುಷ್ಟತೆ ಇಲ್ಲದೆ ಇದ್ದರೆ ಸಂಭೋಗ ಆದಮೇಲೆ ಆಗಲೂ ಇಮ್ಮಿಡಿಯೇಟಾಗಿ ಹೋಗೋ ಅವಶ್ಯಕತೆ ಇದೆ. ಮದುವೆ ಆದ 2 ವರ್ಷ ಎಲ್ಲ ಸರಿಯಾಗಿದೆ ಅಂದರೆ ಇಚ್ಛೆನೂ ಇದೆ, ಪರ್ಫಾರ್ಮೆನ್ಸು ಇದೆ, ಅನ್ಯೋನ್ಯತೆ ಇದೆ, ಗಂಡ ಹೆಂಡತಿ ಮಧ್ಯ ಅನ್ಯೋನ್ಯತೆ ಇದೆ, ಆದರೆ ಮಕ್ಕಳು ಬೇಕು ಅಂದರೂ ಮಕ್ಕಳಾಗಿಲ್ಲ. ಈ ಥರ ಇದ್ದರೆ 3ನೇದು. 4ನೇದು, ಕಮ್ಮಿ ಪ್ರಮಾಣದಲ್ಲಿ ಸಂಪೂರ್ಣವಾಗಿ ಸಂಭೋಗ ಮಾಡೋದಕ್ಕೆ ಮೆಕ್ಯಾನಿಕಲ್ ಪ್ರಾಬ್ಲಮ್ ಇದ್ದರೆ, ಮಾಡೋಕ್ಕಾಗದೇ ಇದ್ದರೆ, ವೈಫಲ್ಯತೆ ಇದ್ದರೆ, ಈ ಥರ ಯಾವುದೇ ಒಂದು ಕಾಣಿಸ್ಕೊಂಡ್ರೆ ತೊಂದರೆ, ಇಮಿಡಿಯೇಟ್ ಹೋಗಿ ಆ್ಯಂಡ್ರಾಲಜಿಸ್ಟ್ ಅಥವಾ ಯೂರಾಲಜಿಸ್ಟ್ ಸಲಹೆ OPD ಬೇಸಿಸಲ್ಲಿ ತಗೊಳ್ಳೋ ಅವಶ್ಯಕತೆ ಬೀಳುತ್ತೆ. ಓಕೆ. ಈ 4 ಹಂತಗಳಿಗೆ ನೀವು ಇವಾಗ ಎಕ್ಸ್ಪ್ಲೈನ್ ಮಾಡಿದ ಹಾಗೆ ಬೇರೆ ಬೇರೆ ರೀತಿ ಬೇರೆ ಬೇರೆ ಸ್ವರೂಪದ ಚಿಕಿತ್ಸೆಗಳ? ಇಲ್ಲ ಸರ್, ಈಗ ಈ ಥರ ಏನೇ ಒಂದು ತೊಂದರೆ ಬಂದರೆ ಇವ್ಯಾಲ್ಯೂಯೇಷನ್ ಒಂದೇ. ಗಂಡಸ್ತನದ ಕಮ್ಮಿ ಇಲ್ಲ, ಇಚ್ಛೆ ಇಲ್ಲ, ಪರ್ಫಾರ್ಮೆನ್ಸ್ ಇಲ್ಲ, ಮಗು ಆಗಿಲ್ಲ, ಇಲ್ಲ ನಾನು ಸಂಪೂರ್ಣವಾಗಿ ಕ್ರಿಯೆನ ಮಾಡೋಕ್ಕಾಗ್ತಿಲ್ಲ, ಯಾವುದೇ ಒಂದಿದ್ರು ಇವ್ಯಾಲ್ಯೂಯೇಷನ್ ಒಂದೇ. ಮೋಸ್ಟ್ ಇಂಪಾರ್ಟೆಂಟ್ ಪಾರ್ಟ್ ಆಫ್ ದ ಇವ್ಯಾಲ್ಯೂಯೇಷನ್ ಅಂದರೆ ಹಿಸ್ಟ್ರಿ. ನಿಮ್ಗೆ ಯಾವಾಗಲಿಂದ ತೊಂದರೆ ಬಂತು, ಯಾವ ಕಾರಣಕ್ಕೆ ಬಂತು, ನೀವು ಅದನ್ನು ಹೆಂಗೆ ಸಾಲ್ವ್ ಮಾಡ್ಕೋತಿದ್ದೀರಾ, ನೀವೇ ಹೋಗ್ಬಿಟ್ಟು ಅಂಗಡಿಯಿಂದ ಮೆಡಿಸಿನ್ ತೊಗೊಳ್ದಿದ್ದೀರಾ, ಅಥವಾ ಫ್ರೆಂಡು ಅಥವಾ ಇಂಟರ್ನೆಟ್ ಮೂಲಕ, ಈಗ ನಮಗೆ ಆನ್ಲೈನ್ ಫಾರ್ಮಸಿ ಇದೆ, ಆ ಥರ ತೊಗೊಂಡು ಉಪಯೋಗಿಸ್ಕೊಂಡಿದ್ದೀರಾ? ಇಲ್ಲ, ನಿಮಗೆ ಇದು ಕಾಣಿಸ್ಕೊಂಡಾಗ ಸಕ್ಕರೆ ಕಾಯಿಲೆ ಬಗ್ಗೆ ಮಾಹಿತಿ ಇತ್ತೆ, ಅಲ್ಲ ಸಕ್ಕರೆ ಕಾಯಿಲೆ ಕಂಟ್ರೋಲ್ ಇಲ್ಲ ಅನ್ನೋದು. ಅಂದರೆ ವೆಲ್ ಟೇಕನ್ ಹಿಸ್ಟ್ರಿ ಫಸ್ಟು. ಹಿಸ್ಟ್ರಿ ಆದಮೇಲೆ ಸಾಧಾರಣವಾದ ಲೋಕಲ್ ಎಕ್ಸಾಮಿನೇಷನ್, ಏನು ಲಿಂಗ ಅದರ ಆಜು ಬಾಜು ಇದೆ ಅದು ಸರಿಯಾಗಿ ಆಕಾರ ಸರಿ ಇದೆಯಾ ಅಂತ. ಅದಾದಮೇಲೆ ವಿಚಾರದ ಬಗ್ಗೆ ಮಾಹಿತಿಗೆ ಒಂದು 2-3 ಸ್ಪೆಷಲ್ ಟೆಸ್ಟ್ ಇದೆ. ಒನ್ ಇಸ್ ಕಾಲ್ಡ್ ಪೈಪ್, ಅದು ಆಕ್ರೋನಿಮ್, ಪ್ಯಾಪವರ್ನ್ ಇಂಡ್ಯೂಸ್ ಪಿನೈಲ್ ಎರೆಕ್ಷನ್ ಅಂತ. ಇದರ ಅರ್ಥ ಏನು ಅಂದರೆ ಒಂದು ನಿಮಿಷ ತೊಗೊಂಡು ವಿಸ್ತಾರ ಮಾಡಿ ಹೇಳ್ತೀನಿ. ನಿಮಗೆ ಇಚ್ಛೆ ಇದ್ದು ಮೌಕಾನೂ ಇದ್ದಾಗ, ಇಚ್ಛೆ ಮೌಕ ಎರಡೂ ಇದ್ದಾಗ ಬುದ್ಧಿ ಮೂಲಕ ಹಾರ್ಮೋನ್ ರಿಲೀಸ್ ಆಗುತ್ತೆ, ಕೆಮಿಕಲ್ಸ್ ರಿಲೀಸ್. ಆಕ್ರಿ ಲಾಸ್ಟ್ ಕೆಮಿಕಲ್ ಏನಿದೆ ಅದರ ಹೆಸರು ಪ್ಯಾಪವರಿನ್. ಪ್ಯಾಪವರಿನ್ ಏನು ಮಾಡುತ್ತೆ, ಟ್ರಾಫಿಕ್ ಪೊಲೀಸ್ಮೆನ್ ಕೆಲಸ ಮಾಡುತ್ತೆ. ಹೃದಯ, ಬುದ್ಧಿ, ಕಿಡ್ನಿ, ದೊಡ್ಡ ಅಂಗಾಂಗ ಲಿವರ್ ಎಲ್ಲದರಿಂದ ಬ್ಲಡ್ ತೊಗೊಂಡು ಲಿಂಗದ ಕಡೆಗೆ ಡೈವರ್ಟ್ ಮಾಡ್ತಾರೆ. ಈಗ ಸಿದ್ದರಾಮಣ್ಣ ಅವ್ರು ಬರ್ತಿದ್ದಾರೆ ಇಲ್ಲಿ ಅಂದರೆ ನೀವು ಟ್ರಾಫಿಕ್ ಹಾಲ್ಟ್ ಮಾಡಿ ಅವ್ರಿಗೆ ಕಳಿಸ್ತಾರೆ. ಅದೇ ರೀತಿ ಎಲ್ಲ ಕಡೆ ಕಮ್ಮಿ ರಕ್ತ ಶ್ರಾವಣೆ ಆಗಿ ಎಲ್ಲವೂ ಡೈವರ್ಟ್ ಆಗುತ್ತೆ. ಅದನ್ನು ನಾವು ನಿಮಿರ ಅಥವಾ ಏನು ನಾವು ಪರ್ಫಾರ್ಮ್ ಮಾಡೋಕ್ಕೆ ಲಾಯಕ್ಪನ ಅಂತ ಕರಿತೀವಿ. ಸೊ ಈ ಒಂದು ಪ್ಯಾಪವರಿನ್ ಏನಿದೆ ಕಮರ್ಷಿಯಲ್ ಆಗು ಸಿಗುತ್ತೆ. ಸೊ ಲಿಂಗದ ರಕ್ತ ಶ್ರವಣ ಏನಿದೆ, 2 ಇಂಕ್ ಫಿಲ್ಲರ್ ಇದೆ, ಕಾರ್ಪೊರಾ ಅಂತ ಕರಿತೀವಿ. ಬೇಸ್ ಲೈನ್ ಫ್ಲೋ ಏನಿದೆ
ಆಮೇಲೆ ಪ್ಯಾಪವರಿನ್ ಇಂಜೆಕ್ಷನ್ ಕೊಟ್ಬಿಟ್ಟು 3 ಪಟ್ಟು ನನ್ನ ವಯಸ್ಕರಲ್ಲಿ ಚಿಕ್ಕ ವಯಸ್ಸಲ್ಲಿ 5 ಪಟ್ಟು ಜಾಸ್ತಿ ಆಗಬೇಕು. ಓಕೆ. ಇದು ಜಾಸ್ತಿ ಆಗ್ತಿದೆಯಾ ಇಲ್ವಾ ಅನ್ನೋ ಒಂದು ತಿಳುವಳಿಕೆ ಬರುತ್ತೆ. ಇದಕ್ಕೆ 3 ಕಾರಣ ಇರುತ್ತೆ. ಬರ್ತಿರೋ ಆಕ್ಸಿಜನೇಟೆಡ್ ಬ್ಲಡ್ಡೇ ಕಮ್ಮಿ ಇರ್ಬೋದು, ರೋಡ್ ನ್ಯಾರೋ, ಅಥವಾ ಸಕ್ಕರೆ ಕಾಯಿಲೆ ಇರ್ಬೋದು, ಸ್ಥೂಲಕಾಯ ಇರ್ಬೋದು, BP-ಗೆ ಇತ್ತೀಚೆಗೆ ಡಯಾಗ್ನೋಸ್ ಆಗಿ ಮೆಡಿಸಿನ್ ಶುರು ಮಾಡಿರ್ಬೋದು. ಈ ಥರ ಹಲವಾರು ಕಾರಣಗಳಿಗೆ ಇನ್ಕಮಿಂಗೇ ಕಮ್ಮಿ ಇರುತ್ತೆ. ಇನ್ಕಮಿಂಗ್ ಸರಿ ಇದೆ, ಲೀಕ್ ಆಗ್ತಿದೆ. ಇದು ಕ್ಲಾಸಿಕಲ್ ಆಗಿ ಡಯಾಬಿಟೀಸಲ್ಲಿ. ಅಂದರೆ ನಿಮಗೆ 100 ರೂಪಾಯಿ ಕೊಡ್ತಿದ್ದಾರೆ, ಯಾರು 80 ರೂಪಾಯಿ ಕದೀತಾ ಇದ್ದಾರೆ. ಸೊ ಉಳಿಯೋದು 27 ರೂಪಾಯಿ ಸಾಕಾಗಲ್ಲ. ಇದೆರಡು ಇಲ್ಲ, ಇದು ಮಿಕ್ಸ್ಡ್ ಡಿಫೆಕ್ಟ್ ಇರುತ್ತೆ. ಸೊ ಇದೊಂದು ಟೆಸ್ಟ್ ಮಾಡೋ ಅವಶ್ಯಕತೆ ಬೀಳುತ್ತೆ. ಸೊ ಹಿಸ್ಟ್ರಿ, ಫಿಸಿಕಲ್ ಎಕ್ಸಾಮಿನೇಷನ್, ಸ್ಪೆಷಲ್ ಟೆಸ್ಟ್, ಈ 3 ಮೂಲಕ ಜೊತೆಗೆ ಎಲ್ಲ ಸರಿ ಇದೆ, ಮಕ್ಕಳಾಗ್ತಿಲ್ಲ ಒಂದಿದ್ರೆ ವೀರ್ಯದ ತಪಾಸಣೆ, ಕಂಪ್ಯೂಟರ್ ಏಡೆಡ್ ಸೆಮೆನ್ ಅನಾಲಿಸಿಸ್, ಕ್ಯಾಸಾ ಅಂತ ಕರಿತೀವಿ. ಈ ಥರ ಸ್ಪೆಷಲ್ ಟೆಸ್ಟ್ ಮಾಡಿ ಯಾವ ತೊಂದರೆಗೆ ಬಂದಿದ್ದಾರೆ ಅದಕ್ಕೆ ಲಾಯಕ್ಕಾಗಿರೋ ಸಜೆಷನ್ ಏನು ಅಂತ ಕೊಡೋದಕ್ಕೆ ಅವಕಾಶ ಆಗುತ್ತೆ. ಈಗ ಡಾಕ್ಟರ್, ಎಕ್ಸ್ಟರ್ನಲ್ ಫ್ಯಾಕ್ಟರ್ಸ್ ಇಂದನೂ ಒಬ್ಬ ಪುರುಷನಲ್ಲಿ ಈ ಸಮಸ್ಯೆಗಳು ಬರಬಹುದಾ? ಯಾಕಂದರೆ ಅತಿಯಾದ ಒತ್ತಡ ಇರಬಹುದು, ಅವ್ರ ಲೈಫ್ ಸ್ಟೈಲ್ ಹಾಗಿರುತ್ತೆ, ಸಮ್ಟೈಮ್ಸ್ ಫುಡ್ ಹ್ಯಾಬಿಟ್ಸ್ ಅಥವಾ ಅವರ ಇತರೆ ಹ್ಯಾಬಿಟ್ಸು, ಮದ್ಯಪಾನ, ಧೂಮಪಾನ, ವ್ಯಾಯಾಮ ಇಲ್ಲದೆ ಇರೋದು, ಇದೆಲ್ಲವೂ ಇಂಥ ಪರಿಣಾಮ ಬೀರುತ್ತಾ? ಅಬ್ಸಲ್ಯೂಟ್ಲಿ. ಈ ಕಾಲದಲ್ಲಿ ಜಾಸ್ತಿ 3ರಲ್ಲಿ ಒಬ್ಬರಿಗೆ 40 ವರ್ಷದ ಕೆಳಗೆ ಈ ಒಂದು ಎರೆಕ್ಟೈಲ್ ಡಿಸ್ಫಂಕ್ಷನ್ ಕಾರಣನೇ ಇದು. ಸ್ಥೂಲಕಾಯ, ಸಕ್ಕರೆ ಕಾಯಿಲೆ, ಸ್ಮೋಕಿಂಗ್, ಆಲ್ಕೋಹಾಲ್. ಹೆಂಗಾಗುತ್ತೆ ಅಂದರೆ ಈ ಟೆಸ್ಟಾಸ್ಟೆರೋನ್ ಹಾರ್ಮೋನ್, ಗಂಡಸ್ತನದ ಹಾರ್ಮೋನ್, ಹುಡುಗನ ಏನು ಗಂಡಸ್ ಮಾಡಿ ಮೂಚ್ ದಾಡಿ ಜೋಶ್ ಕೊಡುತ್ತೆ. ಇದರಲ್ಲಿ 2 ಭಾಗ ಇರುತ್ತೆ. ಟೋಟಲ್ ಅಂದರೆ ಮೀಸೆ ದಾಡಿ ಗಂಡಸ್ತನ, ಇನ್ನೊಂದು ಫ್ರೀ ಇರುತ್ತೆ, ಇದು ಪರ್ಫಾರ್ಮೆನ್ಸ್. ಈ ಏನು ಫ್ರೀ ಇದೆ 1001 ಭಾಗ ಫ್ರೀ. ಈ ಫ್ರೀ ಇದ್ರೇ ನಿಮಗೆ ಲಾಯಕ್ಕಾಗಿ ಗಂಡಸ್ತನನ ತೋರಿಸ್ಕೊಳ್ಳೋಕ್ಕೆ ಅವಕಾಶ ಕಲ್ಪನೆ ಆಗೋದು. ಸಕ್ಕರೆ ಕಾಯಿಲೆ ಆಗಲಿ, ಸ್ಥೂಲಕಾಯ ಆಗಲಿ, ಸ್ಮೋಕಿಂಗ್ ಆಗಲಿ, ಆಲ್ಕೋಹಾಲ್ ಆಗಿ, ಇವೆಲ್ಲವೂ ಫ್ರೀ ಪೋರ್ಷನನ್ನು ಕದ್ದು ಬಿಡುತ್ತೆ. ಗಂಡಸ್ತನ ಉಳ್ಕೊಳ್ಳುತ್ತೆ, ಲಾಯಕ್ಪನ ಉಳಿಯಲ್ಲ. ಸೊ ಏನು ಅಂದರೆ ನೀವು ಟೋಟಲ್ ಟೆಸ್ಟಾಸ್ಟೆರೋನ್ ಮೆಷರ್ ಮಾಡೋ ಲಾಯಕ್ ಇರುತ್ತೆ, ಆದರೆ ಪರ್ಫಾರ್ಮ್ ಮಾಡೋಕ್ಕೆ ದರ್ವಾಜ ಬಂದ್ ಮಾಡಿ ಲೈಟ್ ಆಫ್ ಮಾಡಿ ಪರ್ಫಾರ್ಮ್ ಮಾಡೋಕ್ಕೆ ಹೋದಾಗ ಆಂಗ್ಸೈಟಿ ಯಾಕಾಗುತ್ತೆ ಅಂದರೆ ಆಗದೇ ಇದ್ರೆ ಏನು ಮಾಡೋದು. ಒಂದ್ಸಲಿ ಸರಿಯಾಗಿ ಆಗದರೆ ಆಂಗ್ಸೈಟಿ ಟೇಕ್ಸ್ ಓವರ್. ಅದಕ್ಕೆ ಅದನ್ನು ಅವಾಯ್ಡ್ ಮಾಡೋದೇ ಬೆಸ್ಟು ಅನ್ನೋ ಮನೋಭಾವ, ಅಥವಾ ಪೂಜೆ ಪುನಸ್ಕಾರ ಇವೆಲ್ಲ ಆಗುತ್ತೆ. ಬಟ್ ಮೋರ್ ಇಂಪಾರ್ಟೆಂಟ್ ಇಸ್ ಎಕ್ಸಸೈಸ್, ಗಿವ್ ಅಪ್ ದ ಹ್ಯಾಬಿಟ್ಸ್, ಲೂಸ್ ವೆಯ್ಟ್, ಕಂಟ್ರೋಲ್ ಶುಗರ್ಸ್, ಕಂಟ್ರೋಲ್ ಬ್ಲಡ್ ಪ್ರೆಷರ್. ಇವೆಲ್ಲ ಈಸಿ ಅನಿಸಿದ್ರೂ ಮನಸ್ಸು ಒಪ್ಕೊಳ್ಳಲ್ಲ, ಇದು ನನಗೆ ಯಾಕೆ ಆಗಬೇಕು, ನನ್ನ ಚಿಕ್ಕ ವಯಸ್ಸು ಅಂತ. ಸೊ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಇಲ್ಲಿ ಏನು ಅಂದರೆ ಈ ಎಲ್ಲ ನೆಗೆಟಿವ್ ಫ್ಯಾಕ್ಟರ್ಸ್ ಏನಿದೆ ಎಲ್ಲವೂ ಕಾಂಟ್ರಿಬ್ಯೂಟ್ ಮಾಡುತ್ತೆ, ಪರ್ಫಾರ್ಮೆನ್ಸನ್ನು ಸಾಧಾರಣಕ್ಕಿಂತ ಕಳಪೆ ಮಾಡೋದಕ್ಕೆ ಕಾರಣ ಆಗುತ್ತೆ. ಓಕೆ. ಸೊ ಡಾಕ್ಟರ್, ನೀವು ಹೇಳ್ತಿದ್ದಾಗ ಈಗ ಎರೆಕ್ಟೈಲ್ ಡಿಸ್ಫಂಕ್ಷನ್ ಅಥವಾ ಯೂರಿನರಿ ಪ್ರಾಬ್ಲಮ್ಸ್, ಫಸ್ಟು ಒಬ್ಬ ಮನುಷ್ಯ ತಾನು ಕನ್ವಿನ್ಸ್ ಆಗಬೇಕು, ಹೌದು ನನಗಿದು ಸಮಸ್ಯೆ ಆಗ್ತಿದೆ ಅಂತ ಅವ್ರು ಅರ್ಥಕೊಳ್ಬೇಕು, ಅಥವಾ ಅವರೇ ಬೇರೆ ರೀತಿ ಸಮಾಧಾನ ಪಟ್ಕೊಂಡು ತುಂಬ ಸಮಯ ತಗೊಂಡ್ರೆ ಇನ್ನೆಷ್ಟು ಸಮಸ್ಯೆ ಆಗ್ಬೋದು. ಸೊ ಆ ಸ್ಟೇಜ್ ಬಗ್ಗೆ ಏನು ಹೇಳ್ತೀರಾ? ಸೊ ಮೋಸ್ಟ್ ಇಂಪಾರ್ಟೆಂಟ್ ಏನು ಅಂದರೆ ನಿಮಗೆ ನಿಮ್ಮ ಪಾರ್ಟ್ನರ್ ಯಾರು ಇರ್ತಾರೆ ಅವರ ಸಲಹೆ ತಗೊಳ್ಳೋದು ಇಂಪಾರ್ಟೆಂಟ್. ಇದರಲ್ಲಿ ಯಾವುದೇ ಒಂದು ಪರ್ಫಾರ್ಮೆನ್ಸ್ ಇದ್ದರೆ ಇಬ್ಬರು ಪಾರ್ಟ್ನರ್ಗೂ ಖುಷಿ ಆಗಬೇಕು, ಒಬ್ಬರಿಗೆ ಖುಷಿ ಆದರೆ ಲಾಭ ಇಲ್ಲ. ಸೊ ಮೋಸ್ಟ್ ಇಂಪಾರ್ಟೆಂಟ್ ಏನಿಲ್ಲ ಅಂದರೆ ಸಲಹೆ ಪಡೆಯೋದಕ್ಕೆ ಬಿಗಿನಿಂಗಲ್ಲೇ ಬಂದರೆ ಮೆಡಿಸನ್ನು, ಕೌನ್ಸೆಲಿಂಗು, ಕೆಟ್ಟ ಅಭ್ಯಾಸನ ನಿಲ್ಲಿಸೋದು, ಇಲ್ಲ ತೂಕ ಕಳ್ಕೊಳ್ಳೋದು, ಇಲ್ಲ ಶುಗರ್ ಕಂಟ್ರೋಲಿಗೆ ತರೋದ್ರಲ್ಲೇ ಮುಗಿದೋಗುತ್ತೆ. ನೀವು ಲೇಟಾಗಿ ಬಂದರೆ ಅಂದರೆ ಅದು ಯಾವಾಗ ಸಾಧಾರಣ ರಿಪೇರಿಗೆ ಅವಕಾಶ ಇತ್ತೋ ಆ ಅವಕಾಶ ಕಳ್ಕೊಂಡು ಬಂದಾಗ ಸರ್ಜಿಕಲ್ ಅಂದರೆ ಶಸ್ತ್ರಚಿಕಿತ್ಸೆ ಅವಶ್ಯಕತೆ ಬೀಳುತ್ತೆ. 10 ಜನದಲ್ಲಿ ಒಬ್ಬರು ಈ ಥರ ಶಸ್ತ್ರಚಿಕಿತ್ಸೆಗೆ ಅವಶ್ಯಕ ಮಾಡಿಕೊಂಡೇ ಬರ್ತಾರೆ. ಸೊ ಮುಜುಗರ ಇದ್ದರೂ ತೊಂದರೆ ಮೊದಲನೇ ಸಲ ಕಾಣಿಸ್ಕೊಂಡಾಗ ಗಂಡಸ್ತನದಲ್ಲಿ ಸರಿಯಾಗಿ ನನಗೆ ಆಗ್ತಿಲ್ಲ ಅಂತ ಮನೋಭಾವಕ್ಕೆ ಬಂದಾಗಲೇ ಲಾಯಕ್ಕಾಗಿರೋ ಯೂರಾಲಜಿಸ್ಟ್ ಅಥವಾ ಆ್ಯಂಡ್ರಾಲಜಿಸ್ಟ್ ಹತ್ರ ಸಲಹೆ ತಗೊಳ್ಳೋದು ಮುಖ್ಯ. ಓಕೆ. ಈ ಥರ ಸಮಸ್ಯೆಗಳು ಡಾಕ್ಟರ್, ಇಟ್ಸ್ ನಾಟ್ ಓನ್ಲಿ ಅಬೌಟ್ ಫಿಸಿಕಲ್, ಮೆಂಟಲ್ ಹೆಲ್ತ್ ಮೇಲೂ ಪ್ರಭಾವ ಬೀರುತ್ತೆ. ಮತ್ತು ಪುರುಷನಲ್ಲಿ ಇಂಥ ಸಮಸ್ಯೆ ಆಗಿದೆ ಅಂದಾಗ ಅವರ ಲೈಫ್ ಪಾರ್ಟ್ನರ್ನ ಜವಾಬ್ದಾರಿ, ಅವ್ರು ಹೇಗೆ ನಡೆಸ್ಕೊಳ್ತಾರೆ ಅನ್ನೋ ರೀತಿ, ಅವರಿಬ್ಬರ ನಡುವೆ ಇರುವಂಥ ಹೊಂದಾಣಿಕೆ ಕೂಡ ತುಂಬ ಮುಖ್ಯ ಆಗುತ್ತೆ. ಸೊ ಆ ಬಗ್ಗೆ ಏನು ಹೇಳ್ತೀವಿ? ಸೊ ಇದಕ್ಕೆ 3 ಭಾಗದಲ್ಲಿ ನೋಡಬೇಕಾಗುತ್ತೆ. ನಾನು ಯಾವುದೇ ಒಂದು ಈ ಥರ ಎರೆಕ್ಟೈಲ್ ಡಿಸ್ಫಂಕ್ಷನ್ ಪೇಷಂಟ್ ಬಂದಾಗ ಫಸ್ಟ್ ರಿಕ್ವೆಸ್ಟ್ ಏನಿದೆ ಅಂದರೆ, ನೀವು ನಿಮ್ಮ ಮಡದಿ ಅಥವಾ ನಿಮ್ಮ ಪಾರ್ಟ್ನರ್ ಒಟ್ಟಿಗೆ ನಾನು OPDಲಿ ಮಾತಾಡ್ಸೋಕ್ಕೆ ಅವಕಾಶ ಕಲ್ಪನೆ ಮಾಡೋಕ್ಕಾಗತ್ತಾ ಅಂತ. ನಮ್ಮ ಜನಾಂಗದಲ್ಲಿ ಹೆಂಗೆ ಅಂದರೆ ಅತ್ತೆ ಮಾವ, ಸೋದರ ಮಾವ, ತಮ್ಮ, ಅಣ್ಣ ಎಲ್ಲರೂ ಬಂದಿರ್ತಾರೆ. ನನ್ನ ರಿಕ್ವೆಸ್ಟ್ ಏನು ಅಂದರೆ ಗಂಡ ಹೆಂಡತಿ ಬಿಟ್ಟು ಉಳಿದವರೆಲ್ಲ ಆಚೆ ಉಳ್ಕೊಳ್ಳಿ. ಇಬ್ಬರು ಬಂದಾಗ ಸಕ್ಸಸ್ ರೇಟು 99% ಇರುತ್ತೆ. ಯಾಕೆಂದರೆ ಒಬ್ಬರು ಅರ್ಧ ಕತೆ ಹೇಳ್ತಾರೆ, ಇನ್ನೊಬ್ಬರು ಅರ್ಧ ಕತೆ ಇರಲ್ಲ. ಸೊ ಆ ಕಾರಣಕ್ಕೆ ಇಬ್ಬರನ್ನೂ ಸಂದರ್ಶನ ಮಾಡೋದು OPDಲಿ, ದಟ್ ಈಸ್ ವೆರಿ ಇಂಪಾರ್ಟೆಂಟ್.
ಇಬ್ಬರ ಕಥೆನೂ ಒಟ್ಟಿಗೆನೂ ಕೇಳಿ ಬಿಟ್ಟು ಕೇಳಿದ್ರೆ ಅವ್ರದ್ದು ಮಾತ್ರ ಕೇಳಿ ಇವ್ರದ್ದು ಮಾತ್ರ ಕೇಳಿ ಅದಾದ ಮೇಲೆ ಲಾಯಕ್ ಆಗಿರೋ ಟೆಸ್ಟು ಇದು 50%, 50% ಬರೀ ಕೌನ್ಸೆಲಿಂಗಲ್ಲೇ ಸರಿ ಹೋಗುತ್ತೆ, ಇನ್ನೇನು ಬೇಕಾಗಲ್ಲ. ವೈಮನಸ್ಯ ಇರ್ಬೋದು, ಯಾವ ವೈಖರಿಯಲ್ಲಿ ಸಂಬಂಧ ಬಳಸಬೇಕು ಅಂತಲೇ ತಿಳುವಳಿಕೆ ಇರ್ಬೋದು. ಸೊ ಅವರ್ ಸೆಕ್ಷುವಲ್ ಎಜುಕೇಷನ್ ಇನ್ ಸ್ಕೂಲ್ಸ್ ಇಸ್ ನಾಟ್ ಅಪ್ರೋಪ್ರಿಯೇಟ್. ಎಷ್ಟೋ ಜನ ಬ್ಯಾಕ್ಗ್ರೌಂಡ್ ಹೆಂಗಿರುತ್ತೆ ಅಂದರೆ ಅವ್ರಿಗೆ ತಿಳುವಳಿಕೆನೇ ಇರಲ್ಲ, ಯಾರೂ ತಿಳುವಳಿಕೆ ಕೊಡೋದಕ್ಕೆ ಅವಕಾಶನೇ ಕಲ್ಪನೆ ಮಾಡಿರಲ್ಲ. ಸೊ ದ ಫಸ್ಟ್ ಸ್ಟೆಪ್ ಇಸ್ ಇಬ್ಬರು ಗಂಡ ಹೆಂಡತಿ ಇಬ್ಬರು ಬರಬೇಕು. ಎರಡನೇದು ಕೇರ್ಫುಲಿ ಟೇಕನ್ ಹಿಸ್ಟ್ರಿ. ಮೂರನೇದು ಕೌನ್ಸೆಲಿಂಗ್. ಈ 3 ಹಂತದಲ್ಲೇ 50% ಸೊಲ್ಯೂಷನ್ ಆಗೋಗುತ್ತೆ. ಇದಾದಮೇಲೆ ಇನ್ನೂ ತೊಂದರೆ ಇದೆ ಅಂದರೆ ಆಗ ಇನ್ವೆಸ್ಟಿಗೇಷನ್ ಮಾಡೋ ಅವಶ್ಯಕತೆ ಬೀಳುತ್ತೆ. ಓಕೆ, ಈಗ ರೆಗ್ಯುಲರ್ ಚೆಕಪ್ಸ್ ಡಾಕ್ಟರ್, ಅಥವಾ ಒಂದು ವಯಸ್ಸಿಗೆ ಬಂದ ನಂತರ ನಾವು ಡಾಕ್ಟರ್ ಬಳಿ ಹೋಗಬೇಕು, ಬಾಡಿ ಚೆಕಪ್ ಮಾಡಿಸ್ಬೇಕು, ಈ ರೀತಿಯಾದದ್ದಿಂದ ಈ ಸಮಸ್ಯೆಗಳನ್ನು ತಡೆಯೋಕ್ಕೆ ಸಾಧ್ಯನಾ, ಅಥವಾ ಪುರುಷರು ಯಾವಾಗ ಇದ್ರ ಬಗ್ಗೆ ನಿಗಾ ವಹಿಸಬೇಕಾಗುತ್ತೆ? ಈಗ ನೀವು ಫಾರಿನ್ ಕಂಟ್ರಿಲಿ ಮದುವೆ ಮಾಡ್ಕೋಬೇಕಾದ್ರೆ ಅಥವಾ ಕೆಲವು ಕೋಮುಗಳು ಇಂಡಿಯಾಲೂ ಅದನ್ನು ಸರ್ಟಿಫಿಕೇಟ್ ಆಫ್ ಮ್ಯಾರೇಜ್ ಅಂದರೆ ಯಾವ ರೀತಿ ಅಣಿ ಮಾಡ್ಕೊಂಡು ಹೋಗಬೇಕು, ಮಾನಸಿಕವಾಗಿ ದೈಹಿಕವಾಗಿ ಮಾಡ್ಕೊಂಡು ಹೋಗಬೇಕು ಅಂತ ಇರುತ್ತೆ. ಎಲ್ಲ ಕೋಮು ಎಲ್ಲ ವರ್ಗದಲ್ಲಿಲ್ಲ, ಬಟ್ ಇದೆ. ಸೊ ಆ ಕಾರಣಕ್ಕೆ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ಸ್, ನೀವು ಯಾವ ರೀತಿ ನಿಮ್ಮ ಕಲ್ಪನೆ ಇರುತ್ತೆ ಸಂಬಂಧ ಬಳಸಬೇಕು ಅಂತ, ಆ ಥರ ಆಗದೆ ಇರೋವಾಗ ಲಾಯಕ್ ಆಗಿರೋ ಸಜೆಷನ್ ತೊಗೊಳ್ಳೋ ಅವಶ್ಯಕತೆ ಬೀಳುತ್ತೆ. ಈ ಮಾಸ್ಟರ್ ಹೆಲ್ತ್ ಚೆಕಪ್ ಏನಾಗುತ್ತೆ, ಈ ಕಾಲದಲ್ಲಿ ವಯಸ್ಸಿಗೆ ಲಾಯಕ್ಕಾಗುತ್ತೆ. ಚಿಕ್ಕ ವಯಸ್ಸಲ್ಲೂ ಟೆಸ್ಟಾಸ್ಟೆರೋನ್ ಟೆಸ್ಟನ್ನು ಆ್ಯಡ್ ಮಾಡಿರ್ತಾರೆ. ಅಥವಾ ನನಗೆ ಎರೆಕ್ಟೈಲ್ ಡಿಸ್ಫಂಕ್ಷನ್ ಇದೆ, ಅಥವಾ ಅರ್ಲಿ ಮಾರ್ನಿಂಗ್ ನನಗೆ ಗಂಡಸ್ತನದ ಫೀಲಿಂಗ್ ಇಲ್ಲ ಅಂತ ಆದಾಗ ಲಾಯಕ್ಕಾಗಿರೋ ಆಂಡ್ರಾಲಜಿಸ್ಟ್ ಕನ್ಸಲ್ಟೇಷನ್ಗಳಿರುತ್ತೆ ಮಾಸ್ಟರ್ ಹೆಲ್ತ್ ಚೆಕ್ಕಲ್ಲಿ. ಇದು ಬೇಸಿಕ್ ಒಂದು ಇರುತ್ತೆ, ಯಾರ್ಯಾರು ಸ್ಪೆಷಲೈಸ್ ಕನ್ಸಲ್ಟೇಷನ್ ಇರುತ್ತೆ. ಸೊ ವರ್ಷಕ್ಕೊಂದ್ಸಲಿ ಮಾಸ್ಟರ್ ಹೆಲ್ತ್ ಚೆಕ್ ಮಾಡಿಸ್ಕೊಳ್ಳೋದು ಯಾವುದೇ ವಯಸ್ಸಲ್ಲಿ ಈ ಥರ ತೊಂದರೆ ಬೇಗ ಕಂಡುಹಿಡಿಯೋದಕ್ಕೆ ಅವಕಾಶ ಇರುತ್ತೆ. ಬೇಗ ಕಂಡುಹಿಡಿದಾಗ ಕೌನ್ಸೆಲಿಂಗು, ಮೆಡಿಕೇಷನ್ನು, ಕೆಟ್ಟ ಹ್ಯಾಬಿಟ್ಸನ್ನು ಬಿಡೋಕ್ಕೆ ಏನು ಒಂದು ಅವಶ್ಯಕತೆ ಇದೆ. ಇದ್ರ ಬಗ್ಗೆ ತಿಳುವಳಿಕೆ ಕೊಡೋಕ್ಕೆ ಅವಕಾಶ ಇರುತ್ತೆ. ಓಕೆ, ಸಾಮಾನ್ಯವಾಗಿ ಈ ಪುರುಷರ ಆರೋಗ್ಯದ ಮೇಲೆ ಒಂದು ಈ ರೀತಿ ಪರಿಣಾಮಗಳು ಬೀರುವಾಗ ಡಾಕ್ಟರ್, ಆನುವಂಶಿಕವಾಗಿನೋ ಅಥವಾ ಅವ್ರಿಗೆ ಆ ಸಮಸ್ಯೆ ಮೊದಲೇ ಇದ್ದಿದ್ದಾಗೋದೋ ಅಥವಾ ಹೊರಗಿಂದ ಅವ್ರ ಜೀವನ ಶೈಲಿಯಿಂದ ಆ ರೀತಿ ಸಮಸ್ಯೆಗಳು ಬಂದಾಗಲೋ ಮುಜುಗರ ಪಟ್ಕೊಳ್ಳದೆ ಬರ್ತೀನಿ ಅನ್ನುವಂಥ ಮನಸ್ಥಿತಿ ಬೇಕಲ್ಲ, ಅದನ್ನು ಡಿಸೈಡ್ ಮಾಡುವಾಗ ಅಥವಾ ವೈದ್ಯರ ಬಳಿ ಹೋದರೆ ಹೇಗೋ ಏನೋ ಅನ್ನೋ ಆಲೋಚನೆ ಇದ್ದಾಗ ಅದನ್ನು ಓವರ್ಕಮ್ ಮಾಡೋದು ಹೇಗೆ? ಅದಕ್ಕೆ ನಾನು ಮುಂಚೆ ಹೇಳ್ದಂಗೆ ಚಿಕ್ಕ ವಯಸ್ಸು ಅಂದರೆ ಗಂಡಸ್ತನಕ್ಕೆ ಹುಡುಗ ಗಂಡಸು ಆಗಕ್ಕೆ ಮುಂಚೆನೇ ತೊಂದರೆ ಇದೆ, ತಂದೆ ತಾಯಿಯವ್ರು ಕರ್ಕೊಂಬಂದಿರ್ತಾರೆ. ಇದು ಹಲವಾರು ರೀತಿ ಇರುತ್ತೆ. ಲಿಂಗದ ಸೈಜ್ ಚಿಕ್ಕದಿರ್ಬೋದು, ಲಿಂಗದ ಸೈಜಲ್ಲಿ ಲಿಂಗದಲ್ಲಿ ಬೆಂಡ್ ಇರ್ಬೋದು, ಈ ಬೀಜ ಕೆಳಗೆ ಬಂದಿಲ್ಲದೆ ಇರ್ಬೋದು, ಜೋಳಿಗೆ ಒಳಕ್ಕೆ ಬಂದಿಲ್ಲದೆ ಇರ್ಬೋದು. ಈ ಥರ ಏನು ಕಂಜನೈಟಲ್ ಪ್ರಾಬ್ಲಮ್ಸ್ ಇರುತ್ತೆ, ಈ ಪ್ರಾಬ್ಲಮ್ಸನ್ನು ತಂದೆ ತಾಯಿ ಮಗು ಹುಡುಗ ಗಂಡಸು ಆಗಕ್ಕೆ ಮುಂಚೆನೇ ಕರ್ಕೊಂಬಂದಿರ್ತಾರೆ. ಆಕಸ್ಮಿಕವಾಗಿ ಮಿಸ್ ಆಗಿದ್ರೆ, ಎಲ್ಲ ಗಂಡಸರು ಸ್ನಾನ ಮಾಡುವಾಗ ಯು ಚೆಕ್ ಯುವರ್ ಸೆಲ್ಫ್. ನಾವು ಹೆಂಗಸರಿಗೆ ಹೇಳ್ತೀವಿ ಬ್ರೆಸ್ಟ್ ಕ್ಯಾನ್ಸರ್ ಪ್ರಿವೆಂಟ್ ಮಾಡೋಕ್ಕೆ ಸೆಲ್ಫ್ ಬ್ರೆಸ್ಟ್ ಎಕ್ಸಾಮ್ ತಿಂಗಳಿಗೊಂದ್ಸಲಿ ಮಾಡ್ಕೊಳ್ಳಿ. ಅದೇ ಥರ ಗಂಡಸರು ಪ್ರೈವೇಟ್ ಪಾರ್ಟ್ಸನ್ನು ಚೆಕ್ ಮಾಡ್ಕೊಂಡಿರ್ತಾರೆ. ಇದರಲ್ಲಿ ಯಾವುದೇ ನ್ಯೂನ್ಯತೆ ಇದ್ದರೆ ಇಮಿಡಿಯೇಟಾಗಿ ಬಂದು ತೋರಿಸ್ಕೊಳ್ಳೋದು ಅರ್ಥ ಇದೆ. ಬಟ್ ನೀವು ಕನ್ವಿನ್ಸ್ ಹೆಂಗೆ ಮಾಡ್ಕೋಬೇಕು ಅಂದರೆ, ನಾನು ಬಿಗಿನಿಂಗಲ್ಲಿ ಹೇಳಿದ್ದೆ, ವಾಪಸ್ ಒತ್ತೆ ಹೇಳ್ತೀನಿ, 90% ಬರೀ ಕೌನ್ಸೆಲಿಂಗು, OPD ಸ್ಟೇಜಲ್ಲೇ ಮೆಡಿಕೇಷನ್ ಬಿಟ್ಟು ಇನ್ನೇನು ಬೇಕಾಗಲ್ಲ. ಸೊ ಆ ಕಾರಣಕ್ಕೆ ಸೊಲ್ಯೂಷನ್ಸ್ ಸರಳವಾಗಿರೋವಾಗ ನನಗೇನು ತೊಂದರೆ, ಸೊ ಈ ಗುಪ್ತವಾದ ವಿಷಯ ಆದರೂ ಸರಳವಾದ ಸೊಲ್ಯೂಷನ್. ಆ್ಯಂಡ್ ಆಸ್ ಐ ಸೆಡ್ ಅಟ್ ದ ಬಿಗಿನಿಂಗ್, 360 ಸೊಲ್ಯೂಷನ್. ಏನೇ ತೊಂದರೆ ಇದ್ದರೂ ಡಿಸ್ಕಷನ್ ಫಾಲೋಡ್ ಬೈ ಚೇಂಜ್ ಆಫ್ ಹ್ಯಾಬಿಟ್ಸ್ ಫಾಲೋಡ್ ಬೈ ಮೆಡಿಕೇಷನ್. ಈ ಶಸ್ತ್ರಚಿಕಿತ್ಸೆ ಅವಶ್ಯಕತೆ ಬೀಳೋದು ಯಾವಾಗ ನೀವು ಲಾಯಕ್ಕಾಗಿರೋ ಸಲಹೆನ ಲಾಯಕ್ಕಾಗಿರೋ ಟೈಮ್ ಪೀರಿಯಡಲ್ಲಿ ತೊಗೊಳ್ಳಲ್ಲ. ನೀವು ವಿಳಂಬ ಯಾವಾಗ ಮಾಡ್ತೀರಾ ಆವಾಗ ನೀವು ಸಿಗಾಕೊಳ್ಳೋ ಚಾನ್ಸ್ ಇರುತ್ತೆ. ಸೊ ನೀವು ನಿಮ್ಮನ್ನು ಗಂಡಸ್ತನ ಯಾವುದೇ ರೀತಿ ನಿಮಗೆ ಕಂಪ್ಯಾರಿಸನ್ನಲ್ಲಿ ಇದ್ರೂ ಒಂದ್ಸಲಿ ಈ ಥರ ಕ್ವಶನ್ ಕೇಳಿದ್ರೆ ಡಾಕ್ಟರ್ ನಗಬಹುದು ಅನ್ಸಿದ್ರು ಬಂದು ಕೇಳಿದ್ರೆ ಲಾಭ ಇದೆ. ಆಲ್ ರೈಟ್ ಡಾಕ್ಟರ್, ಈ ರೀತಿ ವಿಚಾರಗಳ ಬಗ್ಗೆ ಬಹಳ ಮುಕ್ತವಾಗಿ ಮಾತಾಡಬೇಕು, ಜನನೂ ಎಜುಕೇಟ್ ಆಗಬೇಕು. ತುಂಬ ಚೆನ್ನಾಗಿ ತಿಳಿಸ್ಕೊಟ್ರೆ ಆ ವಿಚಾರಗಳ ಬಗ್ಗೆ. ಥ್ಯಾಂಕ್ ಯು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ. ಥ್ಯಾಂಕ್ ಯು. ಇನ್ನು ಈ ವಿಚಾರವಾಗಿ ಡಾಕ್ಟರ್ನ ನೇರವಾಗಿ ಭೇಟಿ ಮಾಡಬೇಕು, ಅವರನ್ನು ಸಂಪರ್ಕಿಸಬೇಕು ಅಂದರೆ ಅವರ ಕಾಂಟ್ಯಾಕ್ಟ್ ಡೀಟೇಲ್ಸ್ ಸ್ಕ್ರೀನ್ ಮೇಲಿದೆ, ನೀವು ಗಮನಿಸಬಹುದು. ಫೋರ್ಟಿಸ್ ಆಸ್ಪತ್ರೆ ಬೆಂಗಳೂರು, ಬನ್ನೇರ್ಘಟ್ಟ ರಸ್ತೆ, ಕನ್ನಿಂಗ್ಹ್ಯಾಮ್ ರಸ್ತೆ, ನಾಗರಬಾವಿ, ರಾಜಾಜಿನಗರ, ರಿಚ್ಮಂಡ್ ರೋಡ್, ಯಶವಂತಪುರ. ಅಪಾಯಿಂಟ್ಮೆಂಟ್ಗಾಗಿ ಈ ಕೆಳಕಾಣ್ತಾ ಇರುವಂಥ ನಂಬರಿಂದ ಸಂಪರ್ಕಿಸಿ 8660573667. ಇದಾಗಿತ್ತು ಇವತ್ತಿನ ನಿಮ್ಮ ಡಾಕ್ಟರ್. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.